ಒಟ್ಟಿನಲ್ಲಿ ಬುಧವಾರ ಸಂಜೆ 5:15 ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲರು ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ. ಪಾಯಿಂಟ್ ಏನು ಅಂದರೆ ಗೋಧೂಳಿ ಮುಹೂರ್ತ, ಗೋಧೂಳಿ ಲಗ್ನ ಅಂತೆಲ್ಲ ಕರೀತಾರಲ್ಲ. ಈಗ ರಾಜ್ಯಪಾಲರಿಗೆ ನಿರ್ಣಯ ತಿಳಿಸ್ಬೇಕೀಗ. ಶಾಸಕಾಂಗ ಪಕ್ಷದಲ್ಲಿ ನಾವು ನಾಯಕನನ್ನಾಗಿ ಯಾರನ್ನ ಆಯ್ಕೆ ಮಾಡಿದ್ದೀವಿ ಅಂತ ತಿಳಿಸ್ಬೇಕಲ್ಲ. ಇದಕ್ಕೆ CLP ನಾಯಕ ಯಾರು ಡಿ ಕೆ ಶಿವಕುಮಾರ್ ಅವರು, ಅವ್ರ ಜೊತೆ ಬರೀ 10 ಜನ ಶಾಸಕರು ಮಾತ್ರ ಹೋಗ್ತಾ ಇದ್ದಾರೆ. 10 ಜನ ಶಾಸಕರೊಂದಿಗೆ ಹೋಗಿ ತಮ್ಮ ಹಕ್ಕು ಮಂಡಿಸಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನನಗೆ ನೀವು ಪ್ರಮಾಣ ವಚನ ಬೋಧನೆ ಮಾಡಿ ಸರ್ಕಾರ ರಚನೆ ಮಾಡಲಿಕ್ಕೆ ನನಗೊಂದು ಅವಕಾಶ ನೀವು ಕೊಡಿ ಅಂತ ಹೇಳಿ ಲೋಕಭವನಕ್ಕೆ ತೆರಳಿ ಹಕ್ಕನ್ನು ಮಂಡಿಸಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬುಧವಾರ ಸಂಜೆ 4:05 ಅಂತ ಇತ್ತು. ಈ ಅಧಿಕೃತವಾಗಿ 5:15 ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇರಲಿ, ಒಂದು ಆ ಕಡೆ ಈ ಕಡೆ ಅರ್ಧ 1 ಗಂಟೆ ಸಹ ವ್ಯತ್ಯಾಸ ಆಗಬಹುದು. ಗೋಧೂಳಿ ಲಗ್ನ ಮುಹೂರ್ತ ಆ ಟೈಮ್ ಯಾಕೆ ಅಂದರೆ ಈ ಪಶುಗಳು, ದನ, ಗೋವು ಏನು ಕರಿತೀವಲ್ವಾ, ಒಂದು ಆಹಾರಕ್ಕೆ ಬೆಳಗ್ಗೆ ತೆರಳ್ತಾವವು. ಆಹಾರಕ್ಕೆ ತೆರಳಿ ಸಂಜೆ ಸೂರ್ಯಾಸ್ತ ಆಗುವಂಥ ಸಂದರ್ಭದಲ್ಲಿ ಅವುಗಳು ಆಟೋಮೆಟಿಕ್ಕಾಗಿ ಯಾವ ವಾಚು ಬೇಡ, ಏನೂ ಬೇಡ, ಸೂರ್ಯ ಹುಟ್ಟಬೇಕಾದ್ರೆ ಆಹಾರಕ್ಕೆ ಹೋಗ್ತವೆ, ಸೂರ್ಯ ಮುಳುಗಬೇಕಾದ್ರೆ ಆಹಾರ ತಿಂದು ಮನೆಗಳ ಕಡೆಗೆ ವಾಪಸ್ ಬರ್ತವಲ್ವಾ. ಆ ಒಂದು ಗೋಧೂಳಿ, ಗೋವು ನೆಲವನ್ನು ತುಳಿದು ಆ ಧೂಳು ಏಳುತ್ತಲ್ಲ, ಆ ಸಮಯ ಬಹಳ ಶುಭ ಅಂತ. ಗೋವಿನ ಕಾಲು ಬೀಳದೆ ಯಾವ ಆಹಾರನೂ ರೆಡಿಯಾಗಲ್ಲ ಅಂತ ಮಾತಿದೆ. ಈಗ ಬಿಡಿ ಟ್ರ್ಯಾಕ್ಟರ್ಗಳವೆಲ್ಲ ಬಂದಿದೆ, ಅದು ಬೇರೆ ವಿಚಾರ ಅದು. ಸೊ ಇಂದಿಂದ ಬಂದಂಥ ಒಂದು ಪರಂಪರೆ, ಶುಭ ಸಮಯ ಅದು ಅಂತ. ಸೊ ಗೋವು ನೆಲ ತುಳ್ಕೊಂಡು ಅವೆಲ್ಲ ಬರ್ತಾವಲ್ಲ, ವಾಪಸ್ಸಾಗುವಂಥ ಸಮಯ ಬಹಳ ಶುಭ ಸಮಯ ಅಂಥೇಳಿ ಬಹುಶಃ ಬುಧವಾರ ಸಂಜೆಗೆ ನಿಗದಿಯಾಗಿರಬೇಕು. ಬಟ್ ಜೈನ ಮಠದ ಪ್ರಕಾರ ಹೋದರೆ ನಾವು 9ನೇ ತಾರೀಕು ಅಂತ ಇತ್ತದು. ಅಷ್ಟು ಲಾಂಗ್ ಪೀರಿಯಡ್ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ಇನ್ನೂ ನಾವು 9 ದಿನ 8 ದಿನ ಇದರಲ್ಲೆಲ್ಲ ಕಾಯಬಾರ್ದು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮೇಲೆ ಅದನ್ನು ಇನ್ನೂ ಒಂದು ಪ್ರೀಪೋನ್ ಮಾಡ್ಕೊಂಡಿದ್ದಾರೆ ಬುಧವಾರದ ಸಂಜೆಗೆ ಅಂತ. ಈಗಾಗಲೇ 10 ಜನ ಶಾಸಕರೊಂದಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹಕ್ಕನ್ನು ಕೂಡ ಮಂಡಿಸಲಿದ್ದಾರೆ ಲೋಕಭವನದಲ್ಲಿ ಅಂತ. ಗೋವಿಗೆ ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯಲ್ಲಿ ಅದ್ಭುತವಾದಂಥ ಒಂದು ಸ್ಥಾನಮಾನವನ್ನು ಕೊಡಲಾಗಿದೆ. ಗೋವಿನ ಮಹತ್ವನೇ ಅಂಥದ್ದು. ಯಾಕಂದರೆ ನೀವು ಅವತ್ತಿನಿಂದ ನಾವು ಚೆಕ್ ಮಾಡ್ಕೊಂಡಾಗಲೂ ಕೂಡ ಹೇಳ್ತಾರಲ್ಲ, ಇಟ್ಟರೆ ಸಗಣಿಯಾದೆ, ಸುಟ್ಟರೆ ನಸುಳಿಗೆ ವಿಭೂತಿಯಾದೆ, ಕಟ್ಟಿದರೆ ಬೆರಣಿಯಾದೆ. ಸುಮ್ಮನೆ ಹೇಳಿಲ್ಲ, ಎಲ್ಲವೂ ಉಪಯೋಗಕರ ಅಂಥೇಳಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಈ ಕಡೆ ಸಗಣಿ, ಗೋವಿನಿಂದ ಕೃಷಿ ಕೆಲಸಗಳು, ಒಕ್ಕಣೆ, ಹೊಲ ಉಳೋದು, ಆನಂತರದಲ್ಲಿ ಕಣದ ಕೆಲಸಗಳು ಎಲ್ಲವೂ ಆಗ್ತವಲ್ವ. ಸೊ ಹಾಗಾಗಿ ಅಷ್ಟು ಮಹತ್ವ ಇದೆ. ಗೋವು ನೀವು ಯಾವುದಾದ್ರೂ ಜಾಗಕ್ಕೆ ನೀವು ನೋಡೋಕ್ಕೆ ಹೋದಾಗ, ಏನೋ ಕೊಂಡ್ಕೊಳ್ಬೇಕು ಅಂತ ನೀವು ಹೋದರೆ, ಸೈಟೋ ಜಮೀನೋ ಏನೋ ತೊಗೊಳ್ಬೇಕು ಅಂತ ಹೋದಾಗ ಅಕಸ್ಮಾತ್ ಆ ಜಾಗದಲ್ಲಿ ಒಂದು ಗೋವು ಮಲಗಿದರೆ ಆರಾಮಾಗಿ ತೊಗೊಳ್ಳಿ ಅಂತಾರೆ. ಅಂದರೆ ಅದು ತುಂಬ ಪರಿಶುದ್ಧವಾಗಿರುತ್ತೆ, ಸೇಫ್ ಇರುತ್ತೆ, ನಿಮಗೆ ಆ ಜಾಗ ನಿಮಗೆ ಒಳ್ಳೆಯದಾಗುತ್ತೆ, ಶ್ರೇಯಸ್ಸಾಗುತ್ತೆ. ಗೋವು ತುಳಿದಿರುವ, ಗೋವು ಮಲಗಿರುವ ನೆಲ ಅದು ಅಂತ. ಅಂಥ ಮಹತ್ವ ಇದೆ ನಮ್ಮಲ್ಲಿ. ಅದೇ ಚೇಳು ಸಿಕ್ತು, ಅಲ್ಲಿ ಹಾವು ಸಿಕ್ತು, ಯಾವುದೋ ಕ್ರಿಮಿಕೀಟಗಳು ಸಿಕ್ತು ಅಂದರೆ ಬೇಡ ಅಂತಾರೆ, ಒಳ್ಳೆ ಜಾಗ ಅಲ್ಲ ಅದು ಅಂತ. ಅಂದರೆ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ಗೋವಿನ ಸ್ಥಾನ ಇದೆ. ಅದೇ ರೀತಿಯಲ್ಲಿ ಗೋಧೂಳಿ ಲಗ್ನ ಮುಹೂರ್ತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಲೋಕಭವನದ ಗಾಜಿನ ಮನೆಯಲ್ಲಿ. ಯಾರೇ ಹೇಳಿದ್ರು